ನಮಸ್ಕಾರ ಸ್ನೇಹಿತರೆ. ಏನಪ್ಪಾ ಇದು ಫೈನಲಿ ಆ ದಿನ ಬಂದೇ ಬಿಡ್ತು. ಈ ಕುಡಿ ಇನ್ನೂ ಕೂಡ ಕೀರ್ತಿಗೆ ಏನಾಗಿದೆ ಅಂತ ಗೊತ್ತಾಗ್ತಾನೆ ಇಲ್ಲ. ಹಾಗಾದರೆ ಏನಾಗುತ್ತೆ, ಏನಾಗ್ತದೆ ಅದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ಕಾಣಿಸ್ತಿಲ್ಲ ಅಂತ ಮನೆಯವರೆಲ್ಲರೂ ಆತಂಕ ಪಡ್ಕೊಂಡಿದ್ದಾರೆ. ಬಿಕಾಸ್ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಲಕ್ಷ್ಮಿ, ಆದರೆ ಯಾರೂ ಕೂಡ ಲಕ್ಷ್ಮಿ ಜೊತೆ ಹೋಗಲಿಲ್ಲ. ಅದಕ್ಕೆ ಕಾರಣ ಅಜ್ಜಿ ಎಲ್ಲರನ್ನ ಕೂಡ ಕಟ್ಟಿದ್ರು, ಯಾರು ಕೂಡ ಹೋಗಬಾರ್ದು. ನಾವು ಹೇಳಿದಾಗ ಅವಳು ಮಾಡಲಿಲ್ಲ. ಆಲ್ಬಮ್ ಸಾಂಗಲ್ಲಿ ಅವಳು ಕಾಣಿಸ್ಕೊತಿಲ್ಲ ಅಂದಮೇಲೆ ನಾವು ಯಾಕೆ ಅವ್ಳ ಜೊತೆ ಆ ಒಂದು ಆಲ್ಬಮ್ ಸಾಂಗ್ ಮುಹೂರ್ತ ಚೆನ್ನಾಗಾಗಬೇಕು ಅಂತ ಹೋಗಬೇಕು ಅಂತ. ಆದರೆ ಇದಕ್ಕೆ ಕಾರಣ ಮೊಮ್ಮಗ ವೈಷ್ಣವ್ ಹೇಳಿದ್ರಂತಾನೆ ಅಜ್ಜಿ ಈ ಕೆಲಸ ಮಾಡಿದ್ದು. ಆದರೆ ಅಜ್ಜಿಗೂ ಗೊತ್ತಿಲ್ಲ ಇಲ್ಲಿ ಏನಾಗ್ತಿದೆ, ಏನು ಪ್ಲಾನ್ ಅಂತ. ಬಟ್ ಮೊಮ್ಮಗನ ಜೊತೆ ಮಾತ್ರ ಕೈ ಜೋಡಿಸಿದ್ದಾರೆ. ಪಾಪ ಇಲ್ಲಿ ಕೀರ್ತಿ ಆಲ್ಬಮ್ ಸಾಂಗ್ ಇವತ್ತು ನಡೆಯುತ್ತೆ, ಶೂಟ್ ಆಗುತ್ತೆ ಅಂತ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಶೂಟ್ ನಡೆಯೋ ಜಾಗಕ್ಕೆ ಬಂದಿದ್ದಾಳೆ, ರೆಡಿ ಆಗಿದ್ದಾಳೆ. ಎಲ್ಲ ನಾನು ಅಂದ್ಕೊಂಡಾಗೆ ಆಗ್ತದೆ. ವೈಷ್ಣವ್ ಫೈನಲಿ ನನಗೆ ಸಿಕ್ಬಿಟ್ಟ ಅಂತ ಖುಷಿ ಪಡ್ತಿದ್ದಾಳೆ. ವೈಷ್ಣವ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾಳೆ, ತುಂಬಾ ವೆಯ್ಟ್ ಮಾಡ್ತಿದ್ದಾಳೆ. ಅವಳು ಕೋಪ, ತಾಳ್ಮೆ ಎಲ್ಲ ಕೂಡ ಜಾಸ್ತಿ ಆಗ್ತದೆ. ತಾಳ್ಮೆ ಪರೀಕ್ಷೆ ಆಗ್ತದೆ. ಎಲ್ಲರೂ ಕೂಡ ಅವಳನ್ನೇ ನೋಡ್ತಿದ್ದಾರೆ. ಟಚ್ ಬಾಯ್ ಬಂದರೂ ರೇಗ್ತಾಳೆ. ಬಿಕಾಸ್ ವೈಷ್ಣವ್ ಎಷ್ಟೊತ್ತಾದರೂ ಬರೋದೇ ಇಲ್ಲ. ಈ ಕಡೆ ಕೀರ್ತಿಗೆ ಸಿಟ್ಟು ಬರುತ್ತೆ, ಮನೆಗೆ ಕಾಲ್ ಮಾಡ್ತಾಳೆ ಕಾವೇರಿ ಅವ್ರಿಗೆ, ವೈಷ್ಣವ್ ಯಾಕೆ ಇನ್ನೂ ಬಂದಿಲ್ಲ ಅಂತ. ಮನೇಲಿ ಇನ್ನೂ ಕೂಡ ಗಾಬರಿ ಆಗ್ತಾರೆ. ಆಲ್ರೆಡಿ ಭಾಗ್ಯ ಹಾಗೆ ಕುಸುಮ ಕೂಡ ಮನೆಗೆ ಬಂದಿರ್ತಾರೆ. ಲಕ್ಷ್ಮಿನ ಯಾಕೆ ಒಂಟಿಯಾಗಿ ಕಳಿಸಿದ್ರಿ ಅಂತ ಗಲಾಟಿನ ಕೂಡ ಮಾಡಿರ್ತಾರೆ. ಅಷ್ಟರಲ್ಲಿ ಈ ಕಡೆ ವೈಷ್ಣವ್ ಕೂಡ ಕಾಣಿಸ್ತಿರೋದನ್ನ ನೋಡಿ ಅವ್ರು ಇನ್ನೂ ಕೂಡ ಗಾಬರಿ ಆಗ್ತಾರೆ. ಏನಾಯ್ತು, ವೈಷ್ಣವ್ ಮತ್ತೆ ಲಕ್ಷ್ಮಿ ಇಬ್ರು ಕೂಡ ಕಾಣಿಸ್ತಿಲ್ಲ ಅಂತ. ಪುಟ್ಟಂಗೆ ಏನಾಯ್ತು ಅಂತ ಗಾಬರಿ ಮಾಡ್ಕೋತಿದ್ರೆ ಈ ಕಡೆ ಸುಕನ್ಯಾ ಹಾಗೆ ವೈಷ್ಣವ್ ಇಬ್ರು ಕೂಡ ಸೇರ್ಕೊಂಡು ಸರಿಯಾಗಿ ಪಾಠ ಕಲಿಸ್ಬೇಕಾದವ್ರಿಗೆ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆ ಪ್ಲಾನಿನ ಪ್ರಕಾರನೇ ಅಲ್ಲಿ ಶೂಟ್ ಸ್ಪಾಟ್ ಅಲ್ಲಿ ಕೀರ್ತಿ ಇರೋದು. ಈ ಕಡೆ ಕೀರ್ತಿನ ಯಾರೋ ಇಬ್ರು ಜೂನಿಯರ್ಸ್ ಬಂದು ಯಾವಾಗ ಇನ್ನೂ ಎಷ್ಟೊತ್ತಾಗುತ್ತೆ ಅಂದಾಗ ಅವ್ರ ಮೇಲೆ ರೇಗ್ತಿರ್ತಾಳೆ. ನನಗೇನು ಗೊತ್ತು, ಹೋಗಿ ಪ್ರೊಡಕ್ಷನ್ ಅವ್ರನ್ನ ಕೇಳಿ ಅಂತ. ಅಷ್ಟರಲ್ಲಿ ಸುಕನ್ಯಾ ಬಂದು ಸಾರಿ ಶೂಟ್ ನಡೆಯೋದಲ್ಲ, ನೀವೇನು ಹೋಗಿ ಅಂತ ಹೇಳಿದ ತಕ್ಷಣ ಈ ಕಡೆ ಕೀರ್ತಿಗೆ ಸಿಟ್ಟು ಬರುತ್ತೆ. ನೀವು ಕ್ಯಾಬಲ್ಲಿ ಹೋಗಿ ಊಟ ಮಾಡ್ಕೊಂಡು ಹೋಗಿ, ದುಡ್ಡು ಪೇಮೆಂಟ್ ತೊಗೊಂಡು ಹೋಗಿ ಅಂತ ಹೇಳ್ತಾರೆ. ನಂತರ ಕೀರ್ತಿಗೂ ಕೂಡ ಏನು ಮಾತಾಡ್ತಿದ್ಯಾ ಸುಕನ್ಯಾ, ನೀನು ಶೂಟ್ ನಡೆಯಲ್ವಾ ಅಂತ ಕೇಳಿದಕ್ಕೆ ಇಲ್ಲ, ನಡೆಯೋದಿಲ್ಲ, ಶೂಟ್ ಕ್ಯಾನ್ಸಲ್ ಆಗಿದೆ, ಇನ್ನೊಮ್ಮೆ ಬಂದಾಗ ಹೇಳ್ತೀನಿ, ಇವಾಗ ನೀನು ಕೂಡ ಹೊರಡು, ಪೇಮೆಂಟ್ ತೊಗೊಂಡು ಅಂತದಾಗೆ ಏನು ಮಾತಾಡ್ತಿದ್ಯಾ ಸುಕನ್ಯಾ. ನಾನು ಪೇಮೆಂಟ್ಗೋಸ್ಕರ ನಾನು ಬಂದಿದ್ದೀನಿ, ನೀನು ಅವ್ರ ಜೊತೆ ಮಾತಾಡ್ದಾಗೆ ನನ್ನ ಕನ್ಸಿಡರ್ ಮಾಡಿ ಮಾತಾಡಬೇಡ. ನಿನಗೂ ಕೂಡ ಗೊತ್ತು ನಾನು ಪೇಮೆಂಟ್ಗೋಸ್ಕರ ಬಂದಿಲ್ಲ ಅಂತ. ನಾನು ಬಂದಿರೋದು ವೈಷ್ಣವ್ಗೋಸ್ಕರ. ವೈಷ್ಣವೇ ಹೇಳಿದ್ದು ನನಗೆ, ಅದಕ್ಕೋಸ್ಕರನೇ ನಾನಿಲ್ಲಿ ವೆಯ್ಟ್ ಮಾಡ್ತಿದ್ದೀನಿ. ವೈಷ್ಣವ್ ಬರ್ತಾನೆ, ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಮಾಡಿದ್ರೆ ಈ ಕಡೆ ಕಾಲ್ ರಿಸೀವ್ ಮಾಡ್ತಿಲ್ಲ. ವೈಷ್ಣವ್ ಬರ್ತಾನೆ, ವೆಯ್ಟ್ ಮಾಡು, ಅವನೇ ನನಗೆ ಹೇಳಿರೋದು ಅಂದಾಗ ನಾನು ಹೇಳ್ತಿರೋದು ಸುಮ್ಮನೆ ಅರ್ಥ ಮಾಡಿಕೊಂಡು ಮನೆಗೆ ಹೋಗು ಕೀರ್ತಿ, ಶೂಟ್ ಕ್ಯಾನ್ಸಲ್ ಆಗಿದೆ, ಶೂಟ್ ನಡೆಯೋದಿಲ್ಲ, ನೀನು ಅನ್ಕೊಂಡಾಗ ಆಗೋದಿಲ್ಲ ಅಂತ ಹೇಳ್ತಿದ್ರೆ ನನಗೆ ವೈಷ್ಣವ್ ಬರೋ ತನಕ ಹೋಗೋದಿಲ್ಲ ಅಂದಾಗ ವೈಷ್ಣವೇ ಹೇಳಿದ್ದು ಶೂಟ್ ಕ್ಯಾನ್ಸಲ್ ಮಾಡು, ನಾನು ಬರೋಕ್ಕಾಗಲ್ಲ ಅಂತ. ಈಗಾದರೂ ಅರ್ಥ ಆಯ್ತಾ ನಿನಗೆ ಅಂತ ಸುಕನ್ಯಾ ಹೇಳಿದ ತಕ್ಷಣ ಶಾಕ್ ಆಗುತ್ತೆ ಕೀರ್ತಿಗೆ. ಅವಳು ಕೋಪದಲ್ಲೇ ಮನೆಗೆ ಬರ್ತಿದ್ದಾಳೆ. ಈ ಕಡೆ ಲಕ್ಷ್ಮಿ ಎಲ್ಲಪ್ಪ ಅಂದರೆ ವೈಷ್ಣವ್ ಕರ್ಕೊಂಡು ಒಂದು ಜಾಗ ಕರ್ಕೊಂಡು ಹೋಗಿದ್ದಾನೆ. ಫೈನಲಿ ಏನಾಗಿದೆ ಎಲ್ಲ ಕೂಡ ಕೊನೆಯಲ್ಲಿ ನಿಮಗೆ ಗೊತ್ತಾಗುತ್ತೆ. ಈ ಕಡೆ ಮನೇಲಿ ಅಜ್ಜಿ ಮಾತ್ರ ಹೇಳೇ ಬಿಡ್ತಾರೆ, ನಾನು ನಿಮ್ಮ ಹತ್ರ ಎಲ್ಲ ಒಂದು ವಿಷಯ ಮುಚ್ಚಿಟ್ಟಿದ್ದೀನಿ. ವೈಷ್ಣವ್ ನನಗೆ ಈ ರೀತಿ ಮಾಡಿ ಅಂತ ಹೇಳಿದ, ಲಕ್ಷ್ಮಿ ಮುಹೂರ್ತಕ್ಕೆ ಹೋಗ್ತಾಳೆ ಅಂತ ಗೊತ್ತಿತ್ತು, ನಿಮ್ಮನ್ನೆಲ್ಲ ಹೋಗಬಾರ್ದು ಅಂತ ಅವಾಯ್ಡ್ ಮಾಡಿ ಅಂತ ಹೇಳಿದ್ದ. ಅವನು ಲಕ್ಷ್ಮಿನ ಕರ್ಸ್ಕೊಂಡಿರೋದು, ಬಟ್ ಯಾಕೆ ಏನು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಗಾಬರಿ ಆದರೆ ಅಷ್ಟರಲ್ಲಿ ಈ ಕಡೆ ವೈಷ್ಣವ್ ಕೂಡ ಮನೆಗೆ ಬರ್ತಾನೆ. ಎಲ್ಲಿ ಹೋಗಿದ್ದೆ, ಏನಾಯ್ತು ಅಂತ ಕೇಳ್ತಿದ್ರೆ ಯಾವಾಗಲೂ ಕೂಡ ಯಾವ ವಿಷಯ ಯಾವಾಗ ನಡಿಬೇಕೋ ಅದು ಆವಾಗ ನಡೆದ್ರೆ ಚಂದ, ಅದು ಅಷ್ಟು ಮಾತ್ರ ಹೇಳ್ತೀನಿ, ಏನು ಯಾವಾಗ ನಡಿಬೇಕೋ ಆವಾಗಲೇ ನಡೆಯುತ್ತೆ ಅಂತ ಹೇಳಿದ ತಕ್ಷಣ ಎಲ್ಲರ ತಲೆಯಲ್ಲೂ ಹುಳ ಬೀಳುತ್ತೆ, ಏನು ಅಂತ ಗೊತ್ತಾಗಲ್ಲ. ಲಕ್ಷ್ಮಿ ಅಂತೂ ಫುಲ್ ಖುಷಿಯಾಗಿದ್ದಾಳೆ. ಅಷ್ಟರಲ್ಲಿ ಕೀರ್ತಿ ಬರ್ತಾಳೆ. ಕೀರ್ತಿ ಬಂದಿದ್ದೆ, ಏನು ಮಾಡ್ತಿದ್ಯಾ ವೈಷ್ಣವ್, ನೀನು ನನ್ನನ್ನು ಅಲ್ಲಿ ಕಾಯಿಸ್ಕೊಂಡು ಕೂರಿಸ್ಬಿಟ್ಟು ಇಲ್ಲಿದ್ಯಲ್ಲ ನೀನು, ಇದೆಷ್ಟು ಸರಿ ಅಂತ ಕೇಳ್ತಿದ್ರೆ, ನೋಡು ಕೀರ್ತಿ ತಾಳ್ಮೆ ಇರಲಿ ನಿನಗೆ, ನಾನು ಒಂದು ಪಾರ್ಟಿನ ಅರೇಂಜ್ ಮಾಡಬೇಕು ನಾಳೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಒಂದು ಬಿಗ್ ಸರ್ಪ್ರೈಸ್ ಇದೆ, ಅಲ್ಲಿ ನಿಮಗೆ ಬಿಗ್ ಸರ್ಪ್ರೈಸ್ ಕಾದಿದೆ, ಅಲ್ಲಿ ಎಲ್ಲ ವಿಷಯ ಗೊತ್ತಾಗುತ್ತೆ, ನಾನು ಏನು ಹೇಳಬೇಕು ಎಲ್ಲ ಕೂಡ ಅದೇ ಪಾರ್ಟಿಯಲ್ಲಿ ಹೇಳ್ತೀನಿ ಅಂತ ಹೇಳ್ತಾರೆ. ಹೌದಾ, ಅಲ್ಲಿ ಏನಿದೆ ಅಂತ ಇಲ್ಲಿ ಸುಪ್ರೀತಾ, ಗಂಗಕ್ಕ, ಅಜ್ಜಿ ಹಾಗೆ ಅಂಕಿತ್ ಎಲ್ಲ ಕೂಡ ಕ್ಯೂರಿಯಸ್ ಆಗಿ ಕೇಳ್ತಿದ್ದಾರೆ, ಏನದು ಸರ್ಪ್ರೈಸ್, ಏನು ಹೇಳಬೇಕು ಅಂತಿದ್ಯಾ ಅಂತ. ಬಟ್ ಎಲ್ಲ ಕೂಡ ಆ ಒಂದು ಪಾರ್ಟಿಯಲ್ಲೇ ಗೊತ್ತಾಗೋದು ಅಂತ ಹೇಳ್ತಾರೆ. ಇಲ್ಲಿ ಎಲ್ಲರೂ ಕೂಡ ಪಾರ್ಟಿಗೆ ಹೋಗ್ತಿದ್ದಾರೆ. ಒಂದು ದೊಡ್ಡದಾಗಿ ಅರೇಂಜ್ ಆಗಿದೆ ಆ ಪಾರ್ಟಿಯಲ್ಲೇ ಇಲ್ಲಿ ಸಾಂಗ್ ಲಾಂಚ್ ಅನೌನ್ಸ್ ಆಗ್ತದೆ. ಬಟ್ ಮನೇಲಾಗಲಿ ಯಾರಿಗೂ ಕೂಡ ಗೊತ್ತಿಲ್ಲ ಅದರ್ ದ್ಯಾನ್ ವೈಷ್ಣವ್ ಹಾಗೆ ಲಕ್ಷ್ಮಿಗೆ ಬಿಟ್ಟು. ಬಿಕಾಸ್ ಲಕ್ಷ್ಮಿ
ಆಲ್ರೆಡಿ ಆ ಒಂದು ಸಾಂಗಲ್ಲಿ ಶೂಟ್ ಮಾಡಿರೋದ್ರಿಂದ ಅವಳಿಗೆ ಎಲ್ಲ ವಿಷಯ ತಿಳಿದಿದೆ. ಬಟ್ ಈ ವಿಷಯ ಹೇಳಬಾರ್ದು ಅಂತ ವೈಷ್ಣವ್ ಮಾತು ಕೊಡಿದಾನೆ. ಫೈನಲಿ ಎಲ್ಲರೂ ಕೂಡ ತುಂಬ ಮುದ್ದಾಗಿ ಅಲಂಕಾರ ಮಾಡಿಕೊಂಡು ಲಕ್ಷ್ಮಿ ಒಂದು ಸೂಪರಾಗಿ ಕಾಣಿಸ್ತಾ ಆ ಒಂದು ಪಾರ್ಟಿಗೆ ಹೋಗ್ತಿದ್ರೆ ಭಾಗ್ಯ ಅವರ ಮಗ ಹಾಗೆ ಅತ್ತೆ ಜೊತೆ ಕುಸುಮ ಅವ್ರ ಜೊತೆ ಆಟೋದಲ್ಲಿ ಆ ಒಂದು ಫಂಕ್ಷನ್ಗೆ ಬಂದಿದ್ದಾರೆ. ಈ ಕಡೆ ವೈಷ್ಣವ್ ಅಂತೂ ಲಕ್ಷ್ಮಿನ ಏನು ಕ್ವೀನ್ ಪ್ರಿನ್ಸಸ್ ಥರ ಎಳ್ಕೊಂಡು ಕರ್ಕೊಂಡು ಬರ್ತಿದ್ದಾನೆ. ಇಬ್ರದ್ದು ಕೂಡ ಕ್ಯೂಟ್ ಕಪಲ್ಸ್ ಆಗಿದೆ. ಜಬರ್ದಸ್ತ್ ಆಗಿ ಪ್ರೋಗ್ರಾಮ್ ಲಾಂಚ್ ಆಗ್ತದೆ. ಕೀರ್ತಿ ಕೂಡ ಅಲ್ಲೇ ಇದ್ದಾಳೆ. ಅದು ನೋಡಿ ಅವಳಿಂದ ಸಹಿಸೋಕೆ ಸಾಧ್ಯ ಆಗ್ತಾನೇ ಇಲ್ಲ, ಅಷ್ಟು ಉರ್ಕೋತಿದ್ದಾಳೆ. ಫೈನಲಿ ಇಲ್ಲಿ ನಿಮಗೆಲ್ಲ ಒಂದು ವಿಷಯ ಹೇಳೋದಿದೆ ಅಂತ ಹೇಳಿ ಆ ಒಂದು ಪ್ರೆಸೆಂಟ್ ಮಾಡ್ತಿದ್ದಾನೆ ವೈಷ್ಣವ್. 10, 9, 8, 7, 6, 5, 4, 3, 2, 1 ಅಂತ ಕೌಂಟ್ ಮಾಡುವುದ್ರ ಮೂಲಕ ಆ ಒಂದು ಸಾಂಗ್ ಲಾಂಚ್ ಆಗುತ್ತೆ. ಅದನ್ನು ನೋಡಿ ಎಲ್ರಿಗೂ ಕೂಡ ಶಾಕ್, ಬಿಗ್ ಸರ್ಪ್ರೈಸ್ ಕಾದಿದೆ. ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಅಲ್ಲಿ ಕಾಣಿಸ್ಕೊಂಡಿರೋದು ವೈಷ್ಣವ್ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಸಾಂಗ್ನ ಆಲ್ರೆಡಿ ಶೂಟ್ ಮಾಡಿದ್ದಾರೆ. ಇದನ್ನು ನೋಡಿದ್ದೆ ಕೀರ್ತಿ ಶಾಕ್ ಆಗ್ತಾಳೆ, ಹುಚ್ಚಿ ಥರ ಆಡ್ತಿದ್ದಾಳೆ. ಕಾವೇರಿ ಅವ್ರಿಗಂತೂ ದೊಡ್ಡ ಶಾಕ್. ಹಾಗಿದ್ರೆ ಗೆಲುವು ಯಾವಾಗ ಆಯಿತು ಅಂದರೆ ಲಕ್ಷ್ಮಿ ಮತ್ತು ವೈಷ್ಣವ್ ಕಾಣಿಸ್ಕೊಳ್ದೆ ಎಲ್ಲೇ ಹೋಗಿದ್ರು ಅಂತ ಅಂದ್ಕೊಂಡಿದ್ರು. ಅದೇ ದಿನ ಶೂಟ್ ನಡೆದಿದೆ. ಲಕ್ಷ್ಮಿ ಹಾಗೆ ವೈಷ್ಣವ್ ಅವರ ಪ್ಲಾನ್ ಪ್ರಕಾರ ಎಲ್ಲಿ ಶೂಟ್ ಸ್ಪಾಟ್ ಇತ್ತು ಅಲ್ಲೇ ಹೋಗಿ ಶೂಟ್ ಮಾಡಿದ್ದಾರೆ. ಕೀರ್ತಿನ ಡೈವರ್ಟ್ ಮಾಡಿದಾನೆ ವೈಷ್ಣವ್. ಅವಳು ಇದ್ದಷ್ಟು ದಿನ ಖಂಡಿತ ಈ ಒಂದು ಶೂಟಿಂಗ್ ಮುಂದೆ ಹೋಗುತ್ತೆ ಅಂತ. ಹಾಗಾದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.